ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋ ತುಂಬ ಜನ ಅಮ್ಮಂದ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ, ಮಕ್ಕಳೆಲ್ಲ ಮನೇಲೇ ಇರ್ತಾರೆ, ಸ್ಕೂಲ್ಗಂತೂ ಖಂಡಿತ ಹೋಗ್ತಿರಲ್ಲ. ಸೊ ಮಕ್ಕಳಿಗೆ ಮನೇಲಿ ಏನು ಮಾಡಿಕೊಡೋದು, ಏನು ತಿಂಡಿ ಕೊಡೋದು ಅಥವಾ ಸ್ನ್ಯಾಕ್ಸ್ ಏನು ಕೊಡೋದು, ಆಚೆ ಕಡೆದು ಕೊಟ್ಟರೆ ಸೇಫಾ, ಈ ಥರ ಎಲ್ಲ ಯೋಚನೆ ಮಾಡ್ತಿರೋ ಅಮ್ಮಂದ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂದರೆ ಇವತ್ತು ನಾನು ತೋರಿಸ್ತಿರೋಂಥ ರೆಸಿಪಿ ಬಂದು ಬಿಸ್ಕೆಟ್ ಲಡ್ಡು. ಅಫ್ಕೋರ್ಸ್ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಬಿಸ್ಕೆಟ್ಸ್ ಮನೇಲಿ ಇಟ್ಟಿರ್ತೀರ, ಮಕ್ಕಳು ಅದೇ ಬಿಸ್ಕೆಟ್ ತಿಂತಾನೆ ಇರ್ತಾರೆ. ಸೊ ಅದೇ ಬಿಸ್ಕೆಟ್ನ ಬಳಸ್ಕೊಂಡು ಇನ್ನೊಂದು ಡಿಫ್ರೆಂಟಾಗಿ ಲಡ್ಡು ಮಾಡಿಕೊಟ್ರೆ ಏನೋ ಸ್ಪೆಷಲ್ ಆಗಿದೆ ಅಂತ ಇನ್ನೂ ಖುಷಿಪಟ್ಟು ತಿಂತಾರೆ ಮಕ್ಕಳು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಬಿಸ್ಕೆಟ್ ಲಡ್ಡು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಈ ಬಿಸ್ಕೆಟ್ ಲಡ್ಡು ಮಾಡೋಕ್ಕೆ ಬೇಕಾಗಿರೋದು ಜಸ್ಟ್ 4 ಇಂಗ್ರೀಡಿಯೆಂಟ್ಸ್. ಅದು ಏನಂದರೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಕೋಕೋ ಪೌಡರ್, ಜೊತೆಗೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್, ಹಾಗೆ ಪಾರ್ಲೇಜಿ ಬಿಸ್ಕೆಟ್. ನೀವು ಬಿಸ್ಕೆಟ್ ಯಾವುದಾದ್ರೂ ತೊಗೋಬೋದು, ಪಾರ್ಲೇಜಿನೇ ಅನ್ನೋದೇನು ಕಂಡೀಷನ್ ಇಲ್ಲ. ನಿಮ್ಮ ಮನೇಲಿ ಯಾವುದು ಅವೈಲಬಲ್ ಇರುತ್ತೆ ಬಿಸ್ಕೆಟು, ಯಾವುದನ್ನ ಮಕ್ಳಿಗೆ ಕೊಡೋಕ್ಕೆ ನೀವು ಪ್ರಿಫರ್ ಮಾಡ್ತೀರಾ ಆ ಬಿಸ್ಕೆಟ್ನ ಬಳಸ್ಬೋದು. ಸೊ ನಾನಿಲ್ಲಿ ಪಾರ್ಲೇಜಿ ಬಿಸ್ಕೆಟ್ನ ಬಳಸಿದ್ದೀನಿ, ಆದರೆ ಸ್ವಲ್ಪ ಸ್ವೀಟ್ ಇರೋ ಬಿಸ್ಕೆಟ್ನ ಬಳಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಮೇನ್ ಸ್ಪೆಷಾಲಿಟಿ ಅಂದರೆ ಸ್ಟವ್ವೇ ಹಚ್ಚಬೇಕಾಗಿಲ್ಲ, ಈ ಲಡ್ಡು ರೆಡಿ ಆಗಿಬಿಡುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ತೊಗೊಂಡಂಥ ಎಲ್ಲ ಬಿಸ್ಕೆಟ್ನು ಈ ಥರ ಮುರಿದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೈಸ್ ಪೌಡರ್ ಮಾಡ್ಕೋಬೇಕು, ನೀರೇನೂ ಹಾಕಬಾರ್ದು, ಹಾಗೇ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಬಿಸ್ಕೆಟ್ಸು ಟೋಟಲಾಗಿ ಪೌಡರ್ ಫಾರ್ಮ್ಗೆ ಬರುತ್ತೆ. ಅದನ್ನು ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ ತೊಗೊಂಡಂಥ ಕೋಕೋ ಪೌಡರ್ನ ಬಿಸ್ಕೆಟ್ ಪೌಡರ್ಗೆ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಪರ್ಫೆಕ್ಟ್ ಮೆಷರ್ಮೆಂಟ್ನ ಹೇಳಬೇಕು ಅಂದರೆ 250 ಗ್ರಾಮ್ ಬಿಸ್ಕೆಟ್ಗೆ 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರು, 200 ಗ್ರಾಮ್ದು ಕಂಡೆನ್ಸ್ಡ್ ಮಿಲ್ಕು, ಇಷ್ಟ ಆದರೆ ಸಾಕು. ಆ್ಯಂಡ್ ಕೊಬ್ಬರಿ ತುರಿ ಅಂತೂ ಆಪ್ಷನಲ್, ಅದು ಆ್ಯಕ್ಚುಲಿ ಜಸ್ಟ್ ಡೆಕೋರೇಷನ್ ಪರ್ಪಸ್ಗಷ್ಟೇ ಯೂಸ್ ಮಾಡೋದು ಕೊಬ್ಬರಿನ. ಸೊ ನೀವು ಸ್ವಲ್ಪ ತೊಗೊಳ್ಳಿ ಅಷ್ಟೇ. ನಿಮ್ಗೆ ಇನ್ ಕೇಸ್ ಏನಾದರೂ ಮೆಷರ್ಮೆಂಟ್ ಕನ್ಫ್ಯೂಸ್ ಆದರೆ ಡಿಸ್ಕ್ರಿಪ್ಷನಲ್ಲೂ ನಾನು ಮೆನ್ಷನ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಇವಾಗ ಕೋಕೋ ಪೌಡರು ಮತ್ತು ಬಿಸ್ಕೆಟ್ ಪೌಡರ್ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಇವಾಗ ಉಂಡೆ ಕಟ್ಟೋಕ್ಕೆ ಕಂಡೆನ್ಸ್ಡ್ ಮಿಲ್ಕೇ ಹೆಲ್ಪ್ ಮಾಡೋದು, ಸ್ಟಿಕ್ಕಿನೆಸ್ನ ಕೊಡುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ 200 ಗ್ರಾಮಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಕಂಫರ್ಟೇಬಲ್ ಇಲ್ಲ ಅಂದರೆ ನೀವು ಸ್ಪೂನ್ ಯೂಸ್ ಮಾಡ್ಬೋದು. ಬಟ್ ಎನಿವೇಸ್ ಉಂಡೆ ಕಟ್ಟೋಕ್ಕೆ ಕೈನ ಯೂಸ್ ಮಾಡಲೇಬೇಕಲ್ವಾ, ಅದಕ್ಕೋಸ್ಕರ ನಾನು ಕೈ ಬಳಸಿದ್ದೀನಿ. ನೋಡಿ ಆಲ್ಮೋಸ್ಟ್ ಈ ಥರ ಆಗುತ್ತೆ. ತೀರಾ ಏನು ಫುಲ್ ಮುದ್ದೆ ಮಾಡ್ಕೋಬೇಕು ಅನ್ನೋ ಥರ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ಇನ್ನೂ ಅದು ಸ್ವಲ್ಪ ಪೌಡರ್ ಫಾರ್ಮ್ ಇದೆ ಅನ್ನೋ ಥರ ಇದ್ದಾಗಲೇ ಬಿಸ್ಕೆಟ್ ಲಡ್ಡುಗಳದ್ದು ಉಂಡೆನ ಕಟ್ಕೋಬೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಒಂದು 3 ಉಂಡೆ ಆ ಥರ ಕಟ್ಕೊಂಬಿಟ್ಟು ಆಮೇಲೆ ಎಲ್ಲದಕ್ಕೂ ಈ ಥರ ಕೊಬ್ಬರಿಯಿಂದ ಸ್ವಲ್ಪ ಡಿಪ್ ಮಾಡಿ ಎತ್ತಬೇಕು. ಈ ಥರ ಬರುತ್ತೆ ಉಂಡೆಗಳು. ನಾನು ಎಲ್ಲದಕ್ಕೂ ಅದೇ ಥರ ಮಾಡ್ಕೋತೀನಿ. ನಾನಿಲ್ಲಿ 250 ಗ್ರಾಮ್ ಬಿಸ್ಕೆಟ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ, ಅದಕ್ಕೆ 9 ಲಡ್ಡುಗಳಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಅಷ್ಟೇ ತುಂಬ ಸಿಂಪಲ್. ಮತ್ತು ನೀವು ಉಂಡೆಗಳನ್ನ ಕಟ್ಟಬೇಕಾದ್ರೆ ತುಂಬ ಪ್ರೆಸ್ ಮಾಡಿ ಕಟ್ಟಬೇಡಿ, ಸಿಂಪಲ್ಲಾಗಿ ರೋಲ್ ಮಾಡಿದ್ರೆ ಸಾಕು, ಉಂಡೆಗಳು ಆರಾಮಾಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಲಾಡುನ, ಅಷ್ಟು ಚೆನ್ನಾಗಿರುತ್ತೆ. ಐ ಆಮ್ ಶ್ಯೂರ್ ಇದು ಎಲ್ಲ ಅಮ್ಮಂದ್ರಿಗೂ ಇಷ್ಟ ಆಗುತ್ತೆ, ಹಾಗೆ ಮಕ್ಳಿಗೂ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.